ಈ ತಲ್ವಾರ್ ಅಂತ ಫಿಲಮ್ ಇವತ್ತು ರಿಲೀಸ್ ಆಗಿದೆಯಲ್ಲ, ತುಂಬ ಕೀರ್ತಿ ತರಲಿ ಅಂತ ನಮ್ಮ ಮುರಳಿ ಸಾರು ಪ್ರೊಡ್ಯೂಸರ್ ವಿತ್ ಡೈರೆಕ್ಟ್ರು ತುಂಬ ಶ್ರಮಪಟ್ಟು ಫಿಲಮ್ ಮಾಡಿದ್ದಾರೆ. ನಾವು ಇದು ಸ್ಟಾರ್ಟಿಂಗ್ ನೋಡಿದಾಗ ರೌಡಿಸಮ್ ಫಿಲಮ್ ಅಂದ್ಕೊಂಡು ಇದನ್ನು ಸಿನಿಮಾ ಅಂದ್ಕೊಂಡು ನೋಡಿದ್ರೆ ತುಂಬ ತಾಯಿ ಪ್ರೀತಿಯಾಗಿರ್ಬೋದು, ಒಂದು ಹೆಣ್ಣಿಗೆ ಪ್ರೀತಿ ಯಾವ ಥರ ಮಾಡಬೇಕು, ಯಾವ ಥರ ಇದನ್ನು ಲಾಸ್ಟಿಗೆ ಯಾವ ಥರ ಇದಾಗುತ್ತೆ ಅನ್ನೋದು ಒಂದು ಸಿನಿಮಾ ತೋರಿಸಿದ್ದಾರೆ ನಮ್ಮ ಮುರಳಿ ಸಾರು. ಹಾಗೆ ನಮ್ಮ ಸುರೇಶ್ ಸಾರು ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಮತ್ತೆ ಇನ್ನೊಂದು ಸರಿ ಹೋಗಿ ನೋಡಬೇಕನ್ನೋ ಕುತೂಹಲ ಇದೆ ನಮಗೆ. ಒಳ್ಳೆ ರಿವ್ಯೂಸ್ ಬರ್ತಾಯಿದೆ, ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಬರ್ತಾಯಿದೆ. ಬಟ್ ಒಂದು ಟೈಟಲ್ ತಲ್ವಾರ್ ಅಂತ ಇಟ್ಟಿರ್ಬೋದು, ಆದರೆ ಮದರ್ ಸೆಂಟಿಮೆಂಟ್ ತುಂಬ. ನಾನು ಈ ಸಿನಿಮಾ ಫಸ್ಟ್ ನೋಡಿ ತುಂಬಾ ಹತ್ತಿದ್ದೀನಿ. ನಾನು ಭಾವುಕನೇ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳೋದು ನೋಡಿನೇ ನನಗೆ ಸ್ವಲ್ಪ ಸಂತೋಷ ಆಗ್ತಾಯಿದೆ. ಆಮೇಲೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ, ನಮಗೆ ಹೆಲ್ಪ್ ಮಾಡಿ, ನಮ್ಮನ್ನು ಪ್ರೋತ್ಸಾಹ ಮಾಡಿ ಗೆಲ್ಲಿಸಿ ಅಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಿಶೋರ್ ಅಂತ. ಇದುವರೆಗೂ ಸೀರಿಯಲ್ಲೇ ಮಾಡ್ಕೊಂಬಂದಿದ್ದೆ. ಫಸ್ಟ್ ಟೈಮು ನನಗೆ ಸ್ಕ್ರೀನಲ್ಲಿ ಒಂದು ಅವಕಾಶ ಕೊಟ್ಟಂಥ ಮುಮ್ತಾಜ್ ಮುಂಜೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಚಿಕ್ಕಿರೋದು ಚಿಕ್ಕ ಪಾತ್ರ ಆದರೂ ನನಗೆ ಏನು ಮಾಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ. ನಾನು ಆ್ಯಕ್ಟ್ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೊಂದು ಟೆಕ್ ತೊಗೊಳ್ಳಿ ಅಂತ ನಮ್ಮ ಮುಮ್ತಾಜ್ ಮುರಳಿ ಅವರು ತುಂಬ ಸಪೋರ್ಟ್ ಮಾಡಿ ನನ್ನ ಈ ಸ್ಕಿನಲ್ಲಿ ಬರೋ ಥರ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್, ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಗ್ತಿದೆ. ನನಗೆ ಈ ಥರ ಕ್ರೇಜ್ ಬರೋದಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ಖುಷಿ ಆಗ್ತಿದೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ನನಗೆ ಅವಕಾಶ ಬಂದು ಅವ್ರನ್ನೆಲ್ಲ ಮನೋರಂಜನೆ ಕೊಡೋಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ಒಳ್ಳೆಯ ಅವಕಾಶ ಬಂದು ಥ್ಯಾಂಕ್ ಯು. ಈಗ ನೀವು ಸಿನಿಮಾ ನೋಡಿ, ಸಿನಿಮಾದಲ್ಲಿ ನೀವು ಸೀನ್ ಬಂದಾಗ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಸರ್ ಸಖತ್ತಾಗಿತ್ತು. ನನಗಂತೂ ತುಂಬ ಎಕ್ಸೈಟ್ ಆಗಿತ್ತು. ಅಲ್ಲಿರೋರೆಲ್ಲ ನನಗೆ ಗೊತ್ತಿಲ್ಲ ಸರ್, ತುಂಬಾ ಎಕ್ಸೈಟ್ ಆಗಿದ್ದೀನಿ, ತುಂಬಾ ಖುಷಿ ಆಯ್ತು ಸರ್. ಈ ಥರ ಹೆಂಗಾಗಿದ್ದೀರಾ? ಮೊದಲನೇ ಸಿನಿಮಾಕ್ಕೆ ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇದೆ, ಇನ್ನೂ ಹಲವಾರು ಸಿನಿಮಾ ಮಾಡಬೇಕು ಅಂತ. ಖಂಡಿತ ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ಒಂದು 2 ಮಾತುಕತೆ ನಡೀತಾ ಇದೆ. ಇದರಲ್ಲಿ ಇನ್ನೂ ಆದಷ್ಟು ಬೇಗ ಇನ್ನೊಂದು ಸತಿ ತಾರೆ ಮೇಲೆ ಬರಬೇಕಂತ ತುಂಬ ಇಷ್ಟ ಇದೆ. ಬಂದೇ ಬರ್ತೀನಿ ಸರ್. ತುಂಬ ಸಖತ್ತಾಗಿ ಮಾಡಿದ್ದಾರೆ ಸರ್. ಸಿನಿಮಾ ಆಗಿದೆ, ಸಿನಿಮಾ ಚೆನ್ನಾಗಿದೆ ಸರ್. ಹೇಗಿದೆ ಸರ್ ಸಿನಿಮಾ? ಚೆನ್ನಾಗಿದೆ ಸರ್. ಸಿನಿಮಾ ಆಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ ಸೂಪರ್ ಆಗಿದೆ ಸರ್. ತುಂಬ ಸಖತ್ತಾಗಿದೆ. 2003 ಕರಿಯಾ, 2025 ತಲ್ವಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಎಸ್ಪೆಷಲಿ ಏನು ಸಸ್ಪೆನ್ಸ್ ಅಂತಂದರೆ ನಮ್ಮ ಯಜಮಾನ್ರು ಕ್ಲಾಪ್ ಮಾಡಿರೋ ಮೂವಿ. ನಮ್ಮ ದೇವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಕೈ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ. ಅವ್ರು ಕ್ಲಾಪ್ ಮಾಡಿದಾಗೆ ಈ ಸಿನಿಮಾ ಸಕ್ಸಸ್. ಸೂಪರ್. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ಎಲ್ಲರೂ ಬಂದು ನೋಡಿ. ಗುಡ್ ಲಕ್ ಬ್ರೋ. ಇದೊಂದು ಫ್ಯಾಮಿಲಿ ಸಿನಿಮಾ ಚೆನ್ನಾಗಿದೆ. ಅದು ನಮ್ಮ ಜೂನಿಯರ್ ಡಿ ಬಾಸ್ ಅಲಿಯಾಸ್ ಅವಿನಾಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ. ತಲ್ವಾರ್ ಅನ್ನೋ ಹೆಸರಿಗೆ ಒಂದೇ ಹೆಸರು, ಅದು ಧರ್ಮಣ ಅಂದರೆ ಧರ್ಮಣ. ಅವಾಗ ನವಗ್ರಹ ಕ್ಯಾಡ್ಬರೀಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಚೆನ್ನಾಗಿದೆ. ಜೈ ಡಿ ಬಾಸ್ ಸ್ಟೈಲಲ್ಲಿ ಮಚ್ಚೆಲ್ಲ ಕರೆಕ್ಟಾಗಿ ಬ್ರೋ. ಪ್ರತಿಯೊಂದು ಸೀನು ಕೂಡ ಆ ಮಚ್ಚು ಹಿಡಿಯೋ ಗೊತ್ತು, ಗಾಂಭೀರ್ಯ ಇರೋದು ಒಬ್ರಿಗೆ ಮಾತ್ರ. ಕರ್ನಾಟಕ ಗೊತ್ತು, ಚಾಲೆಂಜ್ ದರ್ಶನ್ಗೆ ಗೊತ್ತು. ಸೂಪರ್ ಮೂವಿ, ಸೂಪರ್. ಪ್ರತಿಯೊಂದು ಸಾಂಗು ಕೂಡ ಇಷ್ಟ ಆಯ್ತು. ಅವ್ರ ಹಿಡಿಯೋ ಮಚ್ಚು ಸ್ಟೈಲ್ ಇದೆಯಲ್ಲ, ನನ್ನ ಮಗನ್ ಸೈಕ್ ಆಗುತ್ತೆ ಬ್ರೋ. ಏನಂದ್ರೆ ನಮ್ಮ ಡಿ ಬಾಸ್ ನನ್ನ ಅನ್ನ ದೇವರು. ಚೆನ್ನಾಗಿದೆ ಸಿನಿಮಾ, ಮಾತ್ರ ಸೂಪರ್ ಆಗಿದೆ. ಸಾಂಗ್, ಸ್ಟೋರಿ ಆಲ್ಮೋಸ್ಟ್ ನಾವು ಕೂಡ ಆಕ್ಟಿಂಗ್ ಮಾಡಿದ್ದೀವಿ. ಸೂಪರ್ ಆಗಿದೆ. ಬಂದ್ಬಿಟ್ಟು ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದ್ಬಿಟ್ಟು ನೋಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಇಂಥ ಸಿನಿಮಾನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಸೂಪರ್ ಆಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಓಕೆ, ಹಿಂಗೆ ಒಳ್ಳೆ ಕಂಟೆಂಟ್ ಇದೆ.